ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಶೇಷ ಜಾತ್ರಾ ಮಹೋತ್ಸವದ ಬಗ್ಗೆ ಪ್ರತಿಯೊಬ್ಬರಿಗೂ ಈ ಜಾತ್ರೆ ಏನು ವಿಶೇಷತೆ, ಈ ಟೆಂಪಲ್ಲು ಎಲ್ಲಿ ಬರುತ್ತೆ, ಎಲ್ಲ ಪ್ರತಿಯೊಂದು ಈ ಪೂಜಾ ವಿಧಾನಗಳೇನು, ಇದೇನಕ್ಕೆ ಇಲ್ಲಿ ತುಂಬ ಜನ ಸೇರ್ತಾರೆ, ಏನೇನು ಹರಕೆ ಕಟ್ಕೊಬೋದು ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಯಾರಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿಂದ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಇದೊಂದು ತುಂಬ ಪ್ರಸಿದ್ಧವಾದ ದೇವಾಲಯ. ಸ್ನೇಹಿತರೆ, ತುಂಬ ಸುತ್ತಮುತ್ತಲಿರೋ ಊರುಗಳಾಗಲಿ, ಬೇರೆ ಬೇರೆ ತಾಲೂಕುಗಳಾಗಲಿ ಮತ್ತು ಡಿಸ್ಟಿಕ್ಗಳಿಂದಲೂ ತುಂಬ ಜನ ಬರ್ತಾರೆ ಈ ಅಗಸರಳ್ಳಿ ಜಾತ್ರೆಗೆ. ಈ ಅಗಸರಳ್ಳಿ ಶ್ರೀ ಹಿರೇವಡಿಯ ಲಿಂಗಸ್ವಾಮಿ ಜಾತ್ರೆಗೆ ಸ್ನೇಹಿತರೆ ಏನು ವಿಶೇಷತೆ, ಇದು ಎಲ್ಲಿ ಬರುತ್ತೆ ಫಸ್ಟು ಸ್ನೇಹಿತರೆ? ಇದು ಬರೋದು ಅಗಸರಳ್ಳಿ ಅಂತ, ಬೇಲೂರು ತಾಲೂಕು ಮತ್ತು ಹಾಸನ ಡಿಸ್ಟಿಕ್ಕು. ನಮ್ಮ ಬೇಲೂರಿಂದ ಒಂದು 6ರಿಂದ 7 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನಮ್ಮ ಬೇಲೂರಿಂದ ನೀವೊಂದು 20 ರೂಪಾಯಿ ಕೊಟ್ಟರು, ಬಸ್ ಚಾರ್ಜ್ ಎಲ್ಲ 15 ರೂಪಾಯಿ ಎಲ್ಲ ಇರುತ್ತೆ, ನಿಮಗೆ ಬರ್ಬೋದು. ಅಥವಾ 20 ರೂಪಾಯಿಲಿ ನಿಮಗೆ ಬಸ್ಸಸ್ಸು, ಇದು ಜಾತ್ರಾ ಮಹೋತ್ಸವದ ಟೈಮಲ್ಲಿ ಬಸ್ಸಸ್ಗಳನ್ನೂ ಅಲ್ಲಿ ಬಿಡ್ತಾರೆ. ಮತ್ತು ಎವ್ರಿ ಡೇನೂ ಒನ್ ಟೈಮ್ ಬಸ್ಸು ಕೂಡ ಬರ್ತಾ ಇರುತ್ತೆ. ತುಂಬ ಜಾತ್ರೆ ಟೈಮಲ್ಲಿ ಆಟೋಸ್ಗಳು ತುಂಬಾ ಬರ್ತವೆ. ಅಷ್ಟು ಚೆನ್ನಾಗಿ ಜಾತ್ರೆಯಲ್ಲಿ ತುಂಬ ಚಿಕ್ಕದಾಗಿದ್ರೂ ಜನಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ನೀವು ಇಲ್ಲಿ ಬಂದು ದೇವ್ರನ್ನ ಅಣ್ಣಯ್ಯ ಸ್ವಾಮಿನ ಬೇಡ್ಕೊಂಡು ನೀವು ಹೋದರೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಏನಿದ್ರ ವಿಶೇಷತೆ ಅಂದರೆ ಸ್ನೇಹಿತರೆ, ಇದರಲ್ಲಿ ಪ್ರತಿಯೊಬ್ಬರು ಬಾಗ್ನ ಕಟ್ಟೋದಾಗಲಿ, ಅಥವಾ ನಿಮಗೆ ಬಾಳೆಹಣ್ಣಿನ ಗೊಂಚಲು ಹಿಡ್ಕೊಳೋದಾಗಲಿ, ಅಥವಾ ಅವ್ರ ಮೆಣಸಾಗಲಿ ಅಥವಾ ಕಡಲೆ ಆಗಲಿ ತಗೊಬಂದ್ಬಿಟ್ಟು ಅಣ್ಣಯ್ಯ ಸ್ವಾಮಿ ಅಂದರೆ ಹಿರೇವಡಿಯ ಸ್ವಾಮಿ ಲಿಂಗಗೆ ಅದನ್ನು ನಾವು ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ಹರಕೆ ನೆರವೇರಿದ್ರೆ ಅದನ್ನು ಹಾಕ್ತಾರೆ. ಅದಕ್ಕೆಲ್ಲ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ದೇವ್ರುಗಳೆಲ್ಲ ಸುತ್ತದೆ. ಏನು ಅಂದರೆ ಬಾಗಿನ, ನೀವು ಬಾಗಿನನ ಹೊಳೆಗೆ ಅಥವಾ ಬಾಗಿನನ ಹೆಣ್ಣುಗಳ ತವ್ರ ಮನೆಗೆ ಅವರಿಗೆಲ್ಲ ಕೊಡ್ತೀರಲ್ಲ ಬಾಗಿನ ಕೊಡೋದು ಅಂತ. ಹಾಗೆಯೇ ಇಲ್ಲಿ ನಾವು ದೇವರಿಗೆ ಅಂದರೆ ತಾಯಿಗಳಿಗೆ ಅಂದರೆ ಅಲ್ಲಿ ಹಿರೇವಡಿಯ ಲಿಂಗಸ್ವಾಮಿಗಾಗಲಿ ಮತ್ತು ಹೊಳೆದಿಂಡ್ರಮ್ಗೆ ಅಲ್ಲಿ ತುಂಬ ಅಣ್ಣಯ್ಯ ಸ್ವಾಮಿ ಆಗಲಿ, ಹೊಳೆದಿಂಡ್ರಮ್ಮ ಆಗಲಿ, ಹಾಗೆಯೇ ತುಂಬ ದೇವಾಲಯಗಳಿದ್ದಾವೆ ಸ್ನೇಹಿತರೆ. ಅಲ್ಲಿ ನಾವು ಆ ಅಣ್ಣಯ್ಯನಿಗೆ ಅದಕ್ಕೆ ಬಾಗಿನನ್ನಿಟ್ಟು ವರ್ಷಾನುವರ್ಷ ಬಾಗಿನಗಳಲ್ಲೂ ಸಾವಿರಾನುಗಟ್ಟಲೆ ಜಾಸ್ತಿನೇ ಆಗ್ತಾ ಇರ್ತವೆ. 10,000 20,000 ಜನಗಳು ಬಾಗಿನ ತಗೊಬಂದು ಅಲ್ಲಿಟ್ಟು ಆ ಬಾಗಿನನ ಅದು ಯಾವಾಗ ಮಧ್ಯರಾತ್ರಿ ಸ್ನೇಹಿತರೆ, ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಎಲ್ಲ ರೀಚ್ ಆಗ್ತಾರೆ. 2ರಿಂದ 4 ಗಂಟೆ ಹೊತ್ತಿಗೆ ಅಲ್ಲಿ ದೇವಸ್ಥಾನಕ್ಕೆ ರೀಚ್. ಅದು 2 ಅಂದರೆ ಈ ಸರಿ ಬರ್ತಾ ಇರೋದು ಡೇಟು ನೆನ್ಪಿಟ್ಕೊಳ್ಳಿ. ಯಾರು ಹೋಗಲೇಬೇಕು ಅಂತಿದ್ರೆ ಯುಗಾದಿ ಆದ ನೆಕ್ಸ್ಟ್ ಮಂಡೆಗೆ ಅಂದರೆ ಇದು 22, 23ನೇ ತಾರೀಕು 22 ನಿಮಗೆ ಇದು ಕೋಳಿ ಕೂಗ ಜಾತ್ರೆ. ಕೋಳಿ ಕೂಗ ಜಾತ್ರೆ ಅಂದರೆ ಕೋಳಿ ಕೂಗುತ್ತಲ್ಲ ಆ ಟೈಮಿಗೆ 4:15 ಅದು ಈ ಬಾಗ್ನನ ದೇವ್ರು ಬಂದು ಸುತ್ತುತ್ತೆ ಸ್ನೇಹಿತರೆ. ಈ ಬಾಗ್ನ ನೀವು 2ರಿಂದ 3 ಗಂಟೆ ಮಿಡ್ನೈಟಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಬೇಕು. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಬಾಗನದೊಳಗೆ ಏನೇನು ಇಟ್ಕೊಳ್ತೀರಿ ಎಲ್ಲ ತರಕಾರಿಗಾಗಲಿ, ರವಿಕೆ, ಸೀರೆ, ಬಳೆ ಎಲ್ಲ ಥರದ್ದು ನಿಮಗೆ ಬಾಗ್ನದ ಐಟಮ್ ಕೊಡಿ ಅಂದರೆ ಪೂಜೆ ಸಾಮಾನುಗಳು ಅಂಗಡಿಯಲ್ಲಿ ಕೊಡ್ತಾರೆ. ಬಾಗ್ನ ತಗೊಂಡು ಇಟ್ಕೊಂಡು ನೀವು ಅಲ್ಲಿ ದೇವಸ್ಥಾನ ಮುಂದ್ಗಡೆ ಕಟ್ಕೊಂಡು ಟೆಂಪಲ್ ಮುಂದ್ಗಡೆ ಕಟ್ಕೊಂಡು ಅದನ್ನು ಹೊತ್ಕೊಂಡು ಒಂದು ಅಲ್ಲಿ ಜಾಗ ಮಾಡಿದ್ದಾರೆ ಈಗ ದೇವ್ರನ್ನ ಸುತ್ತೋದಕ್ಕೆ, ದೇವ್ರನ್ನ ಇಡೋಕ್ಕೋಸ್ಕರ. ಅಲ್ಲಿ ಬಂದ್ಬಿಟ್ಟು ಎಲ್ಲ ಅವರವರ ಬಾಗ್ನ ತೊಗೊಬಂದು ಲೈನಾಗಿ ಇಡಬೇಕು ಸ್ನೇಹಿತರೆ. ಅಲ್ಲಿ ಇಟ್ಬಿಟ್ಟು ನೀವೆಲ್ಲ ಆಚೆ ಬರಬೇಕು. ಆಚೆ ಬಂದಮೇಲೆ ದೇವರು ಒಂದು 5:30 6 ಗಂಟೆಗೆ ಬಂದ್ಬಿಟ್ಟು 5:30 ಟೈಮಲ್ಲಿ ಬಂದು ಫುಲ್ಲು ಸುತ್ತುತ್ತೆ ಸ್ನೇಹಿತರೆ. ಅದನ್ನೆಲ್ಲ ಒಂದು 3 ರೌಂಡು ಬರುತ್ತೆ. 3 ರೌಂಡು ಬಂದಾದಮೇಲೆ ನಿಮ್ಮ ಬಾಗ್ನಗಳಿಗೆ ಅದು ಏರ್ಸಾಯಿತು ಅಂದರೆ ದೇವರಿಗೆ ಕೊಟ್ಟಾಯಿತು ಬಾಗ್ನನ ಅಂತ, ದೇವಿ ಅರ್ಪಿಸ್ಕೊಂಡಿದ್ದಾಳೆ ಆ ಬಾಗ್ನನ ಅಂತ ಸ್ನೇಹಿತರೆ. ಇದೊಂಥರ ತುಂಬಾ ವಿಶೇಷ, ನಾವು ಎಲ್ಲೂ ಈ ಥರ ನೋಡಿರಲ್ಲ. ಇದೊಂದು ತುಂಬ ವಿಶೇಷವಾಗಿ ನಮ್ಮ ಕಡೆ ಎಲ್ಲ ಜನಗಳು ಇದನ್ನು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಈ ಅಣ್ಣಯ್ಯ ಸ್ವಾಮಿ ಆಗಲಿ, ಅದು ಹೊಳೆದಿಂಡ್ರಮ್ಮ ಆಗಲಿ, ಪ್ರತಿಯೊಂದು ಎಲ್ಲ ಒಳ್ಳೇದು ಮಾಡ್ತಾರೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಹರಕೆ ಕಟ್ಕೊಂಡಿರೋ ಹೊತ್ತಿಗೆ ವರ್ಷಾನುವರ್ಷ ಜಾಸ್ತಿ ಆಗ್ತದೆ. ಅಲ್ಲಿ ಪಕ್ಕದಲ್ಲಿ 5-6 ಊರುಗಳು ಬರ್ತವೆ, ಅವೆಲ್ಲ ಸೇರಿಕೊಂಡು ಇದನ್ನು ಜಾತ್ರೆಯನ್ನು ವಿಜೃಂಭಣೆಯಿಂದ ಆರ್ಗನೈಸ್ ಮಾಡ್ತಾರೆ. ತುಂಬ ದೂರ ಊರುಗಳಿಂದ ಈ ಜಾತ್ರೆಗೆ ಬರ್ತಾರೆ ಸ್ನೇಹಿತರೆ. ತುಂಬ ಬಂದ್ಬಿಟ್ಟು ಹರಕೆ ಕಟ್ಕೊಂಡೋಗಿ ನೆಕ್ಸ್ಟ್ ಬರ್ಬೇಕಾದ್ರೆ ನೆಕ್ಸ್ಟ್ ಜಾತ್ರೆಯಲ್ಲಿ ಬಾಗ್ನ ಕೊಡ್ತೀನಿ ಅಥವಾ ಬಾಳೆ ಗೊಂಚಲು ತೊಗೊಂಬರ್ತೀನಿ. ಹಾಗೆ ಪ್ರತಿಯೊಂದು ಏನೇನೋ ಅವರು ಹರಕೆ ಕಟ್ಕೊಂಡಿರ್ತಾರೆ. ಹಾಗಾಗಿ ನೀವು ಏನಾದ್ರು ಬರಲೇಬೇಕು ಅಂತಿದ್ರೆ ಎಲ್ಲ ಲೊಕೇಶನ್ ಹೇಳಿದ್ದೀನಿ, ಜಾತ್ರೆ ಡೇಟ್ ಹೇಳಿದ್ದೀನಿ. ಪ್ರತಿಯೊಬ್ಬರಿಗೂ ಇನ್ನೂ ಏನಾದ್ರು ಡೀಟೇಲ್ಸ್ ಫುಲ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಪ್ರತಿಯೊಂದು ಇದರ 2-3 ವೀಡಿಯೋ ಮಾಡಿದ್ದೀನಿ ವೀಕ್ಷಕರು. ಪ್ರತಿಯೊಬ್ಬರು ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ಬೋದು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಇದರ ಸಾಧ್ಯ ಹೋದರೆ ಈ ಸರಿಯ 22 ಮಾರ್ಚ್ 22, 23ಕ್ಕೆ ಭೇಟಿ ನೀಡ್ಬೋದು ವೀಕ್ಷಕರು. ಏನೇ ಇದ್ರೂ ಕಮೆಂಟ್ಸ್ ಮಾಡಿ, ಐ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್, ಬಾಯ್.